ನಂದನ್ ಹಾಗೆ ದಿಢೀರನೆ ಕೇಳೋದ್ರಿಂದ ಏನು ಹೇಳಬೇಕಂತ ತೋಚದೆ ಅಯೋಮಯವಾಗಿ ನೋಡ್ತಿದ್ರೆ, ಏನು ಅಕ್ಷರ, ನನ್ನ ಬಾಯ್ ಫ್ರೆಂಡಾಗಿ ಒಪ್ಕೊಳ್ಳೋದು ನಿನಗೆ ಇಷ್ಟನೇನಾ ಅಂತ ಮತ್ತೆ ಕೇಳ್ತಾನೆ ಆಕೆ ಕಣ್ಣುಗಳನ್ನೇ ನೋಡ್ತಾ. ಅಕ್ಷರ ಚೇತರಿಸ್ಕೊಂಡು, ಸರ್ ನೀವು ತುಂಬ ದೊಡ್ಡವರು, ನನಗೆ ಹೇಗೆ ಸ್ನೇಹಿತರಾಗಿರ್ತೀರಿ ನೀವು ಅಂತ ಅಂತಾಳೆ. ದೊಡ್ಡವನು ಅಂದರೆ ಜಸ್ಟ್ ನಿನಗಿಂತ 8 ವರ್ಷ ದೊಡ್ಡವನಷ್ಟೇ, ಅದಕ್ಕಿಂತ ಹೆಚ್ಚೇನಿಲ್ಲ. ಆದರೂ ನಿನ್ನ ವಯಸ್ಸಿನವ್ರನ್ನ ನಂಬಿ ಮೋಸ ಹೋಗೋದಕ್ಕಿಂತ ನಿನಗೆ ತಿಳಿದಿರೋ ನನ್ನನ್ನು ಸ್ನೇಹಿತನನ್ನಾಗಿ ಒಪ್ಕೊಳ್ಳೋದು ಮೇಲಲ್ವಾ ಅಂತ ಆಕೆಯನ್ನು ಒಪ್ಪಿಸ್ತಾನೆ. ಅದಷ್ಟೇ ಅಲ್ಲ, ನೀವು ಸ್ನೇಹಿತರಾಗಿದ್ದರೆ ನಿಮ್ಮ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಕೋಪ ಬಂದಾಗ ಬೈತೀನಿ, ಆಗ ಅದನ್ನು ಸಹಿಸ್ಕೊಳ್ಬೇಕು. ಇನ್ನು ನಾನು ಎಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನೋ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಇನ್ನೂ 4-5 ಹೆಚ್ಚುವರಿ ಷರತ್ತುಗಳನ್ನ ಹೇಳ್ತಾಳೆ. ಎಲ್ಲವನ್ನು ಕೇಳಿದ ನಂದನ್ ಓಕೆ ಅಂತ ಸಹಜವಾಗಿ ಹೇಳ್ತಿದ್ರೆ, ಹೀಗೆಲ್ಲ ಅಲ್ಲ ಸರ್, ಚೆನ್ನಾಗಂದರೆ ಚೆನ್ನಾಗಿ ಯೋಚಿಸಿ ಹೇಳಿ ಅಂತ ಸೂಕ್ಷ್ಮವಾಗಿ ನೋಡ್ತಾ ಹೇಳ್ತಾಳೆ. ನಂದನ್ 1-2 ನಿಮಿಷ ಯೋಚಿಸಿ, ನನಗೆ ಒಪ್ಪಿಗೆ ಇದೆ ಅಕ್ಷರ, ನಾಳೆ ಎಂದಾದರೂ ನಮ್ಮ ಬಾಂಧವ್ಯದಲ್ಲಿ ನಿನಗೇನಾದರೂ ತೊಂದರೆ ಅನಿಸಿದ್ರೆ ಆಗ ಬಿಟ್ಬಿಡಬಹುದು, ಸರಿನಾ ಅಂತಾನೆ. ಅಕ್ಷರ ಕೂಡ 5 ನಿಮಿಷ ಚೆನ್ನಾಗಿ ಆಲೋಚಿಸಿ, ಓಕೆ ಸರ್, ಆದರೆ ಒಂದೇ ಒಂದು ಮಾತು, ಈ ವಿಷಯ ನಮ್ಮ ಮಾವನಿಗೆ ಮಾತ್ರ ಗೊತ್ತಾಗಬಾರ್ದು ಅಂತ ಭಯದಿಂದ ಹೇಳ್ತಾ ಇದ್ದರೆ, ಸರಿ, ಆದರೆ ನೀನು ಕೂಡ ಮತ್ತೊಮ್ಮೆ ನಿಮ್ಮ ತರಗತಿ ಹುಡುಗರ ಜೊತೆ ಮಾತಾಡಬಾರ್ದು, ನನಗಿಷ್ಟ ಇಲ್ಲ ಅಂತ ವಿಜಯ್ ನನ್ನ ನೆನಪಿಸ್ಕೊಳ್ತಾನೆ. ಸರಿ, ನೀವು ಹೇಗೆ ಹೇಳಿದ್ರೆ ಹಾಗೆ, ಇನ್ನು ಮುಂದೆ ನಾನು ಕೇವಲ ಹುಡುಗಿಯರ ಜೊತೆ ಮಾತ್ರ ಮಾತಾಡ್ತೀನಿ. ಗುಡ್, ಇಂದಿನಿಂದ ನೀನು ನನ್ನ ಗರ್ಲ್ ಫ್ರೆಂಡ್, ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಕೈ ಮುಂದಕ್ಕೆ ಚಾಚ್ತಾನೆ. ಅಕ್ಷರ ಕೂಡ ನಗ್ತಾ ನಂದನ ಕೈಯನ್ನು ಹಿಡಿತಾ, ನಮ್ಮ ಸ್ನೇಹ ಹೀಗೆ ಖುಷಿಯಾಗಿ ಮುಂದೆ ಸಾಗಬೇಕು ಅಂತ ಅಂತಾಳೆ. ನಂದನ್ ಸಣ್ಣ ನಗೆಯೊಂದಿಗೆ, ಖಂಡಿತ, ಆದರೆ ಈಗ ಆ ವಿಜಯ್ ಕೇಳಿದ್ರೆ ಏನು ಹೇಳ್ತೀಯಾ? ನಮಗೇನು ವರ್ಷಗಳ ಸ್ನೇಹ ಏನೂ ಇಲ್ಲ ಸರ್, ಜಸ್ಟ್ 1 ತಿಂಗಳಾಗಿದೆ ಅಷ್ಟೇ. ಅದರಲ್ಲಿ ನಾನು ವಿಜಯ್ ಜೊತೆ ಮಾತಾಡಿದ್ದು ಕೇವಲ 3-4 ಬಾರಿ, ಆದರೆ ಮಾತಾಡಿದ ಪ್ರತಿಯೊಂದು ಬಾರಿ ನಗ್ತಾ ಮಾತಾಡ್ತಿದ್ದ. ಅದಕ್ಕಾಗಿ ಸ್ನೇಹಿತರು ಅಂತ ಆದ ಕೇಳಿದಾಗ ಓಕೆ ಅಂತ ಅಂದೆ. ಅಷ್ಟು ಅಮಾಯಕವಾಗಿ ಹೇಳ್ತಿರೋ ಅಕ್ಷರಗಳನ್ನ ನೋಡಿ ಮನಸ್ಸಿಗೆ ಏನೋ ಅನಿಸುತ್ತೆ. ಆಕೆ ಕೈಯನ್ನು ಬಿಟ್ಟು 2 ಕೈಗಳಿಂದ ಕೆನ್ನೆಯನ್ನು ಹಿಡಿದು, ನೋಡು ಮುದ್ದುಮ್ಮ, ನೀನು ಇಷ್ಟು ನಿರ್ಮಲವಾಗಿದ್ದರೆ ಲೋಕ ಅಷ್ಟೇ ನಿರ್ಮಲವಾಗಿದೆ ಅಂತೇನಿಲ್ಲ. ಒಮ್ಮೆ ಬುದ್ಧಿಯಿಂದ ಯೋಚಿಸು. ನೀನು ನಿಜವಾದ ಸ್ನೇಹಿತ ಅಂದ್ಕೊಂಡು ವಂಚನೆ ಮಾಡಿದ್ರೆ ನಿಮ್ಮ ಮಾವ ಹೆತ್ತವರು ತಡ್ಕೊಳ್ತಾರಾ? ಪ್ರಾಣದೊಂದಿಗೆ ಇರ್ತಾರಾ ಅಂತ ಅಂತಿದ್ರೆ ಅಕ್ಷರ ನನ್ನ ಕಣ್ಣುಗಳನ್ನೇ ನೋಡ್ತಾ ಯೋಚಿಸ್ತಾಳೆ. ನೀನು ಆಶಿಸಿದ ಸ್ನೇಹ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿನ್ನ ವಯಸ್ಸಿನವರು ಮಾಡಿದ್ರೆ ಓಕೆ, ಯಾಕಂದರೆ ಅವರು ನಿಮ್ಮವರಿಗೆ ತಿಳಿದಿರೋದ್ರಿಂದ ಅಷ್ಟೊಂದು ಭಯ ಇರೋದಿಲ್ಲ. ಆದರೆ ಹೊರಗಿನ ಸಮಾಜ ಹಂಗಲ್ಲ ಅಕ್ಷರ, ಹಾಗಂದು ಮಾತ್ರಕ್ಕೆ ಎಲ್ಲರೂ ಕೆಟ್ಟವರೇ ಇರ್ತಾರಂತ ನಾನು ಹೇಳೋದಿಲ್ಲ. ಆದರೆ ನೀನೊಬ್ಬ ಹುಡುಗಿ ಆಗಿರೋದ್ರಿಂದ ನಿನ್ನ ಸುರಕ್ಷತೆ ಬಗ್ಗೆ ಯೋಚಿಸಿ ಭಯಪಡಿಸಿ ಆತನ ಜೊತೆ ಸ್ನೇಹ ಕಡಿತಗೊಳಿಸ್ದೆ ಅಷ್ಟೇ. ಮೇಲಾಗಿ ಈ ವಯಸ್ಸಿನಲ್ಲಿ ಆಕರ್ಷಣೆ ಹೆಚ್ಚಾಗಿರುತ್ತೆ, ಹಾಗಾಗಿ ಅದನ್ನೆಲ್ಲ ದಾಟಿ ಬಂದರೆ ಮಾತ್ರ ಜೀವನ ಸಂತೋಷವಾಗಿ ಶಾಂತಿಯುತವಾಗಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ಹೀಗೆ ಮಾಡಿದೆ, ಅದಕ್ಕೆ ನಿನಗೆ ಬೇಸರ ಆಗಿದ್ದರೆ ಕ್ಷಮಿಸು ಅಂತ ಅಂತಾನೆ. ಪರವಾಗಿಲ್ಲ ಸರ್, ನೀವು ಇಷ್ಟೆಲ್ಲ ಹೇಳ್ತಿದ್ರೆ ನನಗೆ ನನ್ನ ಮಾವ ನೆನಪಿಗೆ ಬರ್ತಿದ್ದಾರೆ. ಆದರೂ ನೀವು ಕೂಡ ನಾನು ಒಳ್ಳೆಯದ್ರ ಬಗ್ಗೆ ತಾನೇ ಯೋಚಿಸಿದ್ದು, ಇದಕ್ಕೆ ಆ ಕ್ಷಮೆ. ನನ್ನ ಹುಚ್ಚುತನವಲ್ಲದೆ ಹೋದರೆ ಹೊರಗಿನ ಹುಡುಗರ ಜೊತೆ ಸ್ನೇಹ ಅಂದರೆ ಒಳ್ಳೆಯದು ಎಷ್ಟಿರುತ್ತೆಯೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ಥ್ಯಾಂಕ್ ಯು, ನನ್ನ ಆ ಸುಳಿಯಲ್ಲಿ ಬೀಳದಂತೆ ಕಾಪಾಡಿದ್ದಕ್ಕೆ ಅಂತ ಅಂತಾಳೆ. ತುಂಬಾ ಕೃತಜ್ಞತೆಯಿಂದ ಆ ಮಾತನ್ನು ಹೇಳ್ತಾಳೆ. ಬೇಗನೆ ಅರ್ಥ ಮಾಡ್ಕೊಂಡಿದ್ರೆ ನಿಟ್ಟುಸಿರು ಬಿಟ್ಟು ಕೈಗಳ ತೆಗೆದು ದೂರ ಸರಿದು, ಕಾರ್ಯಕ್ರಮ ಬೇಸರ ತರಿಸ್ತಿದೆಯಾ ಅಂತ ಕೇಳ್ತಾನೆ. ಹೌದು ಅನ್ನುವಂತೆ ತಲೆಯನ್ನು ಅಲ್ಲಾಡಿಸ್ತಾಳೆ. ಸರಿ ಸರಿ, ಹಾಗಾದರೆ ಹೊರಗಡೆ ಹೋಗೋಣವಾ ಅಂತಾನೆ ಸಹಜವಾಗಿ. ನನ್ನ ನಡವಳಿಕೆ ಸ್ವಲ್ಪ ಅರ್ಥ ಆಗ್ತಿದ್ರೆ ಸರಿ ಸರಿ ಅಂತ ನಗ್ತಾಳೆ.
ಬಾ ಅಂತ ನಂದನ್ ಮುಂದೆ ಹೋಗ್ತಿದ್ರೆ ಹಿಂದೆನೇ ಅಕ್ಷರ ಕೂಡ ಬರ್ತಾಳೆ. ಮರದ ಕೆಳಗೆ ನಿಂತಿದ್ದಂಥ ಬಿಳ್ಳು ನಂದನನ್ನು ನೋಡಿ ಓಡ್ ಬಂದು ಹತ್ರಕ್ಕೆ ಬರ್ತಾನೆ. ಅಕ್ಷರ, ನೀನು ಆತನ ಜೊತೆ ಕಾರನ್ನ ಹತ್ರಕ್ಕೆ ಹೋಗು, ನಾನು ಪ್ರಿನ್ಸಿಪಲ್ ಅವ್ರನ್ನ ಭೇಟಿಯಾಗಿ ಅನುಮತಿಯನ್ನು ತಗೊಂಡು ಬರ್ತೀನಿ ಅಂತ ಅಂತಿದ್ರೆ, ಹ್ಞೂ ಸರಿ ಸರ್ ಅನ್ನುವಂತೆ ತಲೆಯನ್ನು ಅಲ್ಲಾಡಿಸ್ತಾಳೆ. ಬಿಳ್ಳುವಿಗೆ ಒಂದು ನೋಟವನ್ನು ಬೀರಿ ಉಪಹಾರ ವಿಭಾಗದ ಹತ್ರ ಇದ್ದ ಪ್ರಿನ್ಸಿಪಲ್ ಹತ್ರ ಬಂದು ಅಕ್ಷರಳನ್ನು ಕರ್ಕೊಂಡು ಹೋಗ್ತಿರೋದಾಗಿ ಹೇಳಿ ತನ್ನ ಕಾರ್ಡ್ ಕೊಟ್ಟು ಸ್ವಲ್ಪ ಸಮಯ ಮಾತಾಡಿ ಕಾರಿನ ಹತ್ರಕ್ಕೆ ಬರ್ತಾನೆ. ಬ್ಯಾನೆಟ್ಗೆ ಹೊರಕೊಂಡಿರೋ ಅಕ್ಷರಾಳನ್ನು ನೋಡಿ ಚಾಲಕನ ಸೀಟಿನ ಬಳಿ ಇರೋ ಡ್ರೈವರ್ಗೆ ಹಾಗೂ ಬಿಳ್ಳುವಿಗೆ ತನಗಾಗಿ ಬಂದಿದ್ದ ಪೊಲೀಸ್ ಕಾರ್ನಲ್ಲಿ ಕಚೇರಿಗೆ ಹೋಗುವಂತೆ ಆದೇಶವನ್ನು ಮಾಡ್ತಾನೆ. ಡ್ರೈವರ್ ಮೌನವಾಗಿ ಹೋದರೆ ಬಿಳ್ಳು ಕಣ್ಣುಗಳಿಂದಲೇ ಪ್ರಶ್ನೆಗಳನ್ನ ಎಸಿತಾ ಇದ್ದರೂ ಗಂಭೀರ ನೋಟವನ್ನು ನೋಡಿದಂಥ ತಕ್ಷಣ ಚುರುಕಾಗಿ ಅಲ್ಲಿಂದ ಓಟೋಗ್ಬಿಡ್ತಾನೆ. ಅಕ್ಷರ, ಬಾ ಕೂತ್ಕೋ ಅಂತ ಡ್ರೈವರ್ ಸೀಟ್ನಲ್ಲಿ ಕೂತು ಬಾಗಿಲನ್ನು ತೆರೀತಾನೆ. ಅಕ್ಷರ ಕೂಡ ಕಾರ್ ಹತ್ತಿ ನಂದನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಂತೆ ಕಾರು ಶುರು ಮಾಡಿ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ. ಮೊದಲು ಊಟ ಮಾಡಿ ಆಮೇಲೆ ಸಿನಿಮಾಗೆ ಹೋಗೋಣ ಸರ್ ಅಂತ ಅಂತಾಳೆ ಅಕ್ಷರ. ಓಕೆ ಅಂತ ಉಪಹಾರ ಗೃಹಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. 5 ನಿಮಿಷದಲ್ಲಿ ರೆಸ್ಟೋರೆಂಟ್ ಮುಂದೆ ನಿಲ್ಲಿಸಿ ಒಳಗೆ ಹೋಗಿ ತಿಂಡಿಯನ್ನು ತರಿಸ್ಕೊಂಡು ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಕೂತ್ಕೊಳ್ತಾರೆ ಇಬ್ಬರು. ಹೌದು ಅಕ್ಷರ, ನಾವು ಫ್ರೆಂಡ್ಸ್ ತಾನೇ, ಮತ್ತು ಸರ್ ಅಂತ ಕರಿತಿದೀಯಾ ಯಾಕೆ ಅಂತ ಕೇಳ್ತಿದ್ದಂತೆ ಅಕ್ಷರ ಕಣ್ಣುಗಳನ್ನ ದೊಡ್ಡದು ಮಾಡಿ, ಮತ್ತು ನೀವು ಜಿಲ್ಲಾ ಕಲೆಕ್ಟರ್ ಸರ್, ಗೌರವ ನೀಡಬೇಕು ತಾನೇ ಅಂತ ಅಂತಾಳೆ. ಸಮಾಜಕ್ಕೆ ಕಲೆಕ್ಟರ್ ನಿನಗೆ ಸ್ನೇಹಿತ ಅಕ್ಷರ, ಹಾಗಾಗಿ ನೀನು ಸರ್ ಅಂತ ನನ್ನನ್ನು ಕರಿಬಾರ್ದು. ಓ ಹೌದು, ಸರಿ ಸರಿ, ಹಾಗಾದರೆ ಏನಂತ ಕರಿಬೇಕು? ಸರಿ, ನನಗದು ಇಷ್ಟ ಆಗಲಿಲ್ಲ, ಬೇರೆ ಏನಾದರೂ? ಅವಳು ಹೇಳ್ದಂಥವು ಯಾವುದೂ ಅವನಿಗೆ ಇಷ್ಟನೇ ಆಗಲ್ಲ, ಚಂಡಾಲವಾಗಿದೆ. ಸರಿ, ನಿಮ್ಗೆ ಇಷ್ಟ ಬಂದಂತ ಕರಿಯಮ್ಮ ಅಂತ ನಿರಾಸೆಯಿಂದ ಮುಖವನ್ನು ಮಾಡ್ತಾಳೆ. ನಿಜವಾಗಿಯೂ ಹೇಳ್ತಿದ್ದೀರಾ? ಹಾಗಾದರೆ ಓಕೆ ಅಂತ ಒಂದು ಕ್ಷಣ ನಂದನನ್ನು ಗಮನಿಸಿ, ಓಯ್ ಕಲೆಕ್ಟರ್ ಅಂತಾಳೆ ಮುದ್ದಾಗಿ. ನಂದನಂತೂ ಆಶ್ಚರ್ಯದಿಂದ ಹಾಗೇ ನೋಡ್ತಾ ಏನಂದೆ ಅಂತಾನೆ ಅರ್ಥ ಆಗದೆ, ಯೋಯ್ ಕಲೆಕ್ಟರ್ ಅಂದೆ ಅಂತಾಳೆ ನಗ್ತಾ. ಅಕ್ಷರಾಗಿ ನಗ್ತಿದ್ರೆ ಮೈ ಮರೆತು ನೋಡ್ತಿರ್ತಾನೆ. ನಂದನ್ ನೋಟಕ್ಕೆ ನಗೋದನ್ನು ನಿಲ್ಲಿಸಿ ಚಿಟಿಕೆ ಹೊಡಿತಾ ಹಲೋ ಅಂತ ಅಂತಾಳೆ. ನಂದನ್ ಚೇತರಿಸ್ಕೊಂಡು ಚೆನ್ನಾಗಿದೆ ಕರಿ ಅಂತಾನೆ ತಮಾಷೆಯಾಗಿ. ಅಲ್ವಾ, ಹೌದು, ಇಂದೇನೋ ಕಾಲೇಜ್ನಲ್ಲಿ ನನ್ನನ್ನು ಬೇಬಿ ಗರ್ಲ್ ಅಂತ ಕರೆದೆ ಅಂತ ಕಣ್ಣುಗಳನ್ನ ಸಣ್ಣದು ಮಾಡಿ ನೋಡ್ತಾ ಇದ್ದರೆ ಇವಳಿಗೆ ಇಂಥ ಬುದ್ಧಿವಂತಿಕೆ ಚೆನ್ನಾಗಿ ಬಂದಿದೆ, ಆದರೆ ಉಳಿದ ವಿಚಾರದಲ್ಲಿ ಮಾತ್ರ ಇಲ್ಲ ಅಂತ ಅಂದ್ಕೊಳ್ತಾ, ಅದೇನಿಲ್ಲ ಅಕ್ಷರ, ಯಾವುದೋ ಸಡನ್ನಾಗಿ ಹಾಗೆ ಬಂದ್ಬಿಡ್ತಷ್ಟೇ, ಏನು ನಿನಗಿಷ್ಟ ಆಗಲಿಲ್ವಾ ಅಂತ ಅನುಮಾನದಿಂದ ನೋಡ್ತಾನೆ. ಹಾಗಂತೇನಲ್ಲ, ಆ ಕರಿಯನ್ನು ಪ್ರೇಮಿಗಳ ಮಧ್ಯೆ ಕೇಳ್ತಿರ್ತೀವಿ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಹೌದು, ನೀವು ಕೂಡ ನನ್ನ ಅಕ್ಷರ ಅಂತ ಅನ್ಬೇಡಿ, ಅಕ್ಕಿ ಅಂತ ಕರೆದ್ರೆ ಸಾಕು ಅಂತ ಅಂತಾಳೆ. ನಾನು ಎಲ್ಲರಂತೆ ಅಕ್ಕಿ ಅಂತ ಕರೀಲಾರೆ, ಮತ್ತೆ ಏನಂತ ಕರೀತೀರಾ ನನ್ನನ್ನು? ಆರ. ಅಯ್ಯೋ, ಅದೇನು ಹೆಸರು? ಅಕ್ಷರದಲ್ಲಿ ಮೊದಲ ಹಾಗೂ ಕೊನೆ ಅಕ್ಷರವನ್ನು ಸ್ವಲ್ಪ ಎಳೆದ್ರೆ ಆರ ಆಗುತ್ತೆ, ಹಾಗಾಗಿ ಆರ ಅಂತಾನೆ ನಾನು ಕರಿತೀನಿ ಅಂತ ಅಂದಾಗ, ಇದಕ್ಕಿಂತ ಆ ಬೇಬಿ ಗರ್ಲ್ ಎಂಬುದೇ ಚೆನ್ನಾಗಿದೆ ಕಲೆಕ್ಟರ್. ಹಾಗಾದರೆ ಹಾಗೆ ಕರೀಲಾ? ನಿಮ್ಮಿಷ್ಟ, ಸ್ನೇಹದಲ್ಲಿ ಹೇಗೆ ಕರೆದ್ರೂ ಪರವಾಗಿಲ್ಲ. ಹೌದು ತಾನೇ ಅಂತ ಊಟ ಬರಲು ಸಾಮಾನ್ಯ ತಮಾಷೆ ಮಾತುಗಳನ್ನಾಡ್ತಾ
ಇಬ್ಬರು ಊಟವನ್ನು ಮಾಡ್ತಾರೆ. ಹಾಗೆ ಮಧ್ಯಾಹ್ನದ ಊಟವನ್ನು ಮುಗಿಸಿ ಹೊಸ ಸಿನಿಮಾ ಬಂದಿದೆ ಅಂತ ಅಕ್ಷರ ಹೇಳೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಮುಖವಾಡ ಧರಿಸಿ ಅಕ್ಷರಾಳೊಂದಿಗೆ ಟಿಕೆಟ್ ತೆಗೆದುಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಮೂಲೆಯಲ್ಲಿ ಸಿಕ್ಕ ಆಸನಗಳಲ್ಲಿ ಕೂತ್ಕೊಳ್ತಾರೆ. ಬರಬರತ್ಲೆ ಪಾಪ್ಕಾರ್ನ್ ಚಿಪ್ಸ್ ತರಲು ಅವುಗಳು ತಿಂತಿರೋ ಅಕ್ಷರಾಳನ್ನು ನೋಡಿ, ನನ್ನೊಂದಿಗೆ ಪ್ರಯಾಣ ಹೇಗನ್ನಿಸ್ತಿದೆ ಆರಾ ಅಂತ ಆಕೆ ಮುಖವನ್ನು ನೋಡ್ತಾನೆ. ಅಕ್ಷರ ತಲೆಯನ್ನು ತಿರುಗಿಸಿ, ತುಂಬ ಅಂದರೆ ತುಂಬ 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 ರೋಮಾಂಚನಕಾರಿಯಾಗಿದೆ. ಮುಖ್ಯವಾಗಿ ನೀವಿಷ್ಟು ಹತ್ತಿರವಾಗಿದ್ದರೆ ನಮ್ಮ ಮಾವನ ಜೊತೆ ಇದ್ದ ಹಾಗಿದೆ. ಅಷ್ಟು ಇಷ್ಟ ಆಯಿತು ಅಂತ ನಗ್ತಾ ಆಕೆ ಹೇಳ್ತಿದ್ರೆ, ಹಾಗಾದರೆ ನನ್ನನ್ನು ಕೂಡ ಮಾವ ಅಂತ ಕರಿಬೋದಲ್ವಾ? ಅದು ನನಗಿಷ್ಟ ಇಲ್ಲ. ಒಂದು ವೇಳೆ ನಮ್ಮ ಸ್ನೇಹ ನನ್ನ ವಿದ್ಯಾಭ್ಯಾಸ ಮುಗಿಯೋವರೆಗೆ ಯಾವುದೇ ತೊಂದರೆ ಇಲ್ಲದೆ ಮುಂದುವರೆದ್ರೆ ಆಗ ನನಗೂ ಕರಿಬೇಕು ಅನಿಸಿದ್ರೆ ಕರಿತೀನಿ. ತೊಂದರೆಯೇ? ಏನು ತೊಂದರೆ? ಇಷ್ಟರಲ್ಲಿ ನಿಮಗೆ ಮದುವೆ ಆದರೆ ಆ ಬರೋ ನಿಮ್ಮ ಸಂಗಾತಿಯ ಜೊತೆಯೇ ಸರಿಯಾಗತ್ತೆ. ಇನ್ನು ನನ್ನನ್ನು ಎಲ್ಲಿ ನೋಡ್ತೀರಿ ನೀವು ಅಂತ ಅಂತಿದ್ರೆ, ಆ ಹೆಂಡತಿ ನೀನೇ ತಾಯಿ. ನಿನ್ನನ್ನು ಹತ್ತಿರದಿಂದ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಪ್ರಯತ್ನ. ಹೇಗೂ ಮಾಡಿ 1-2 ವರ್ಷ ಸ್ನೇಹಿತನಂತೆ ಮಾರ್ಗದರ್ಶನ ನೀಡಿ ಆಮೇಲೆ ಪ್ರೀತಿ ಅಂದರೆ ಏನಂತ ತಿಳಿಯುವಂತೆ ಮಾಡಬೇಕು. ಮತ್ತು ಸ್ನೇಹಿತನಾಗಿದ್ದರೂ ಅಪಾಯವೇ ಅಂದ್ಕೊಳ್ತಾ, ಅದೇನಿಲ್ಲ ಆರಾ, ನನ್ನ ಜೀವನಕ್ಕೆ ಯಾರು ಬಂದರೂ ಅದು ನಿನ್ನ ನಂತರವೇ, ಸರಿನಾ ಅಂತಾನೆ ಆಕೆ ಕೈಯನ್ನು ಮೆಲ್ಲಗೆ ಒತ್ತುತ್ತಾ. ಓಹೋ, ಅದನ್ನು ನೋಡೋಣ ಅಂತ ಚಿಪ್ಸ್ ತೆಗೆದು ನಂದನ್ ಬಾಯಿಗೆ ಇಡ್ತಾಳೆ. ನಂದನ್ ಸಂತೋಷದಿಂದ ತಿಂತ ತೆರೆ ಕಡೆ ನೋಡ್ತಿರೋ ಅಕ್ಷರಾಳನ್ನು ಆರಾಧನೆಯಿಂದ ನೋಡ್ತಿರ್ತಾನೆ. ಮಧ್ಯೆ ಮಧ್ಯೆ ಬರ್ತಿರೋ ಹಾಸ್ಯಗಳಿಗೆ ಬಿದ್ದು ಬಿದ್ದು ನಗ್ತಾ ನಂದನ್ ಭುಜದ ಮೇಲೆ ಗಟ್ಟಿಯಾಗಿ ಹೊಡಿತಾ ಚಪ್ಪಾಳೆಯನ್ನು ತಡ್ತಿದ್ರೆ, ಉರಿತಿರೋ ಭುಜದ ಮೇಲೆ ಉಚ್ಕೊಳ್ತಾ, ಅಬ್ಬಬ್ಬಾ ಮೃದು ಅಂತ ಅಂದ್ಕೊಂಡೆ, ಆದರೆ ಇಷ್ಟು ರಫ್ ಆಗಿದೆ ಇವಳ ಕೈ ಅಂತ ಬೆಚ್ಚಿ ಬಿದ್ದು ನೋಡ್ತಾನೆ. ಅಕ್ಷರ ಮಾತ್ರ ಪೂರ್ತಿಯಾಗಿ ಆನಂದಿಸುತ್ತಾ ಸಿನಿಮಾವನ್ನು ಮುಗಿಸ್ತಿದ್ರೆ, ನಂದನ್ ಮಾತ್ರ ಏಟುಗಳಿಂದ ಅಕ್ಷರ ಮೂಗುರಿಸ್ಕೊಂಡು ಕರವಸ್ತ್ರ ಹಿಡ್ಕೊಂಡು ಆಕೆ ಹಿಂದೆ ನೀರಸವಾಗಿ ಹೊರಗೆ ಬರ್ತಾನೆ. ಏನು ಕಲೆಕ್ಟರ್, ಡಲ್ ಆಗಿಬಿಟ್ಟೆ? ಸಿನಿಮಾ ಚೆನ್ನಾಗಿರ್ಲಿಲ್ವಾ? ಯಾಕೆ, ಏನಾಯಿತು? ಆಹಾ, ಅದು ಚೆನ್ನಾಗಿದೆ, ನಿನ್ನ ಕೈ ಚಳಕ ಸರಿಗಿರಲಿಲ್ಲ ಅಷ್ಟೇ. ಓ ಸಾರಿ ಕಲೆಕ್ಟರ್ ಸಾಹೇಬ್ರೇ. ನಾನಷ್ಟೇ ಆದರೂ ಕಲೆಕ್ಟರ್ ಸಿನಿಮಾದಲ್ಲಿ ಚೆನ್ನಾಗಿ ಮುಳುಗೋಗ್ಬಿಡ್ತೀನಿ. ಅದಕ್ಕಾಗಿ ನನ್ನ ಪಕ್ಕದಲ್ಲಿ ನನ್ನ ಅಕ್ಕಂದರು ಕೂಡ ಕೂತ್ಕೊಳ್ಳೋದಕ್ಕೆ ಭಯಪಡ್ತಾರೆ. ಕೇವಲ ನಮ್ಮ ಮಾವ ಮಾತ್ರ ಕೂತ್ಕೊಳ್ತಾರೆ. ಅಯ್ಯಯ್ಯೋ, ಪೃಥ್ವಿರಾಜ್ನೂ ಕೂಡ ಬಿಡಲಿಲ್ವೇ? ಅದ್ಭುತ, ಆನಂದ. ಮುಂದೆ ಎಲ್ಲಿಗೆ ಹೋಗೋಣ? ಇನ್ನೂ ಏನು ಸಮಯ ಇದೆಯಾ? ಹೌದು, 1 ಗಂಟೆ ಇದೆ. ಹಾಗಾದರೆ ಈ 1 ಗಂಟೆ ನಗರವನ್ನು ತೋರಿಸು. ಓಕೆ, ಡನ್. ಆದರೆ ಕಾರ್ನಲ್ಲಲ್ಲ, ಮತ್ತೆ ಬೈಕ್ ಮೇಲೆ. ಬಟ್ ಬೈಕು ಮನೆ ಹತ್ರ ಇದೆ. ಹಾಗಾದರೆ ಮನೆಗೆ ಬರ್ತೀಯಾ? ಅಮ್ಮ ಅಪ್ಪನನ್ನು ನಿನಗೆ ಪರಿಚಯ ಮಾಡಿಸ್ತೀನಿ. ಸರಿ, ಅಲ್ಲಿಗೆ ಹೋಗೋಣ. ಮನೆಗೆ ಅಂದರೆ ಭಯ ಆಗೋದಿಲ್ವ ನಿನಗೆ? ನನಗೆ ನಮ್ಮ ಮಾವನ ಮೇಲೆ ನಂಬಿಕೆ ತುಂಬ ಇದೆ. ಆತ ಅಷ್ಟು ಬೇಗ ಯಾರೊಂದಿಗೂ ಸ್ನೇಹ ಮಾಡೋದಿಲ್ಲ. ಒಂದು ವೇಳೆ ಮಾಡಿದ್ದಾನೆ ಅಂದರೆ ಅವನು ಖಂಡಿತವಾಗಿ ಒಳ್ಳೆಯವನೇ ಆಗಿರ್ತಾನೆ. ಅಂದರೆ ನೀವು ಒಳ್ಳೆಯವರೇ ತಾನೇ? ಇನ್ಯಾಕೆ ಭಯ? ಅಬ್ಬಬ್ಬಾ, ಬುದ್ಧಿವಂತಿಕೆ ಸಾಮಾನ್ಯಾಗೇನಿಲ್ಲ ಬಿಡು. ಆಹಾ, ಅದೆಲ್ಲ ನಿಮ್ಮ ಅಭಿಮಾನ. ಹೌದೌದು, ಆದರೆ ನಿರ್ಧಾರ ಬದಲಾಯಿಸಿದ್ದೀನಿ. ಅದೇನು? ಈಗಲ್ಲ, ಮುಂದಿನ ಬಾರಿ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು. ಹೌದಾ, ಮತ್ತು ಈಗ ನಾವು ಮೃಗಾಲಯಕ್ಕೆ ಹೋಗೋಣವಾ? ಓಕೆ ಅಂತ ಕಾರನ್ನು ಹತ್ತಿ ಕೂತ್ಕೊಳ್ತಾಳೆ. ನಂದನ್ ಕೂಡ ಕಾರ್ನಲ್ಲಿ ಕೂತು ಕಾರ್ ಚಾಲು ಮಾಡಿ ಮೃಗಾಲಯಕ್ಕೆ ಕರ್ಕೊಂಡು ಹೋಗ್ತಾನೆ ಆಕೆನ.
ಹೌದು ಕಲೆಕ್ಟರ್, ನೀವು ಯಾವಾಗಲೂ ಬ್ಯುಸಿ ಇರ್ತೀರಿ ತಾನೇ? ಮತ್ತೆ ನನ್ನ ಜೊತೆ ಯಾವಾಗ ಸಮಯ ಕಳೀತೀರಿ ನೀವು? ಪ್ರತಿ ಶನಿವಾರ ಬಂದು ಕಾಲೇಜ್ನಲ್ಲಿ ಸಿಗ್ತೀನಿ. ಎಂದಾದರೂ ಹೊರಗೆ ಹೋಗ್ಬೇಕನ್ಸಿದ್ರು ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಷ್ಟೇ ಮಾತ್ರಕ್ಕಂದ್ರೆ ಆಗೋದಿಲ್ವಲ್ಲ? ಸರಿ ಬಿಡು, ನಾನು ನಿಭಾಯಿಸ್ತೀನಿ. ನಾನು ಕೂಡ ಹೆಚ್ಚು ತೊಂದರೆ ಕೊಡೋದಿಲ್ಲ ಬಿಡು. ಪ್ರತಿ ಭಾನುವಾರ ಫೋನ್ ಮಾಡಿ ಮಾತಾಡ್ತೀನಿ. ನಿಜವಾಗಿಯೂನಾ? ಹೌದು, ಮಾಡ್ತೀನಿ. ಹಾಗಾದರೆ ಓಕೆ ಅಂತ ಮೃಗಾಲಯವನ್ನು ತಲುಪಲು ಕಾರ್ ನಿಲ್ಲಿಸಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾರೆ. ವಿವಿಧ ರೀತಿಯ ಪ್ರಾಣಿಗಳನ್ನ ನೋಡಿ ಓಡಾಡ್ತಿರೋ ಅಕ್ಷರಾಳನ್ನು ಸಂಭ್ರಮದಿಂದ ನೋಡ್ತಾ ಫೋನಲ್ಲಿ ಕೆಲವು ಫೋಟೋಗಳನ್ನ ತೆಗಿತಾನೆ. ಯೋ ಕಲೆಕ್ಟರ್, ಎಷ್ಟು ನೇರವಾಗಿ ಕೈ ಕಟ್ಕೊಂಡು ನೋಡ್ತೀಯಾ? ಹೀಗೆ ಬಾ ಅಂತ ಕೈ ಹಿಡಿದು ಉಯ್ಯಾಲೆಯ ಹತ್ತಿರಕ್ಕೆ ಎಳ್ಕೊಳ್ತಾಳೆ. ಕತ್ತಿನಲ್ಲಿರೋ ದುಪ್ಪಟ್ಟವನ್ನು ತೆಗೆದು ನಂದನ ಕೈಯಲ್ಲಿಟ್ಟು, ಸ್ವಲ್ಪ ನನ್ನನ್ನು ಆಡಿಸು, ಉಯ್ಯಾಲೆ ಹತ್ತಿ ಬಹಳ ದಿನಗಳಾಗಿದೆ ಅಂತ ಉಯ್ಯಾಲೆಯನ್ನು ಹತ್ತಿ ಕೂತ್ಕೊಳ್ತಾ ಇದ್ದಂತೆ ಕೈಯಲ್ಲಿರೋ ದುಪ್ಪಟ್ಟವನ್ನು ತುಟಿಗಳಿಗೆ ತಾಗಿಸಿ ಮುದ್ದು ಮಾಡಿ ಭುಜದ ಮೇಲೆ ಹಾಕ್ಕೊಂಡು ಉಯ್ಯಾಲೆಯನ್ನು ತಳ್ತಾನೆ. ಅಕ್ಷರ ತೂಗುತ್ತಾ ಸುಂದರ ಹಾಡನ್ನು ಗುನುಗ್ತಿದ್ರೆ ಗಾಳಿಗೆ ಹಾರ್ತಿರೋ ಆಕೆಯ ಮುಂಗುರುಳು ನಂದನ ಮುಖದ ಮೇಲೆ ನರ್ತಿಸುತ್ತೆ. ಆಕೆ ಹಾಡುಗಳು ಕೇಳ್ತಿದ್ರೆ ನಗು ಬರ್ತಿದ್ದು, ಇವೆಲ್ಲ ನಾಳೆ ಮದುವೆ ಆದಮೇಲೆ ನಮ್ಗೆ ಉಳಿದುಕೊಳ್ಳುವಂತಹ ಮಧುರ ನೆನಪುಗಳು ಮುದ್ದು ಅಂದ್ಕೊಳ್ತಾನೆ ತನ್ನ ಮನಸ್ಸಿನಲ್ಲೇ. ಸ್ವಲ್ಪ ಹೊತ್ತು ಅಲ್ಲಲ್ಲಿ ತಿರುಗಿ ಸಮಯ ಆಗ್ತಿದ್ರಿಂದ ಮತ್ತೆ ಕರ್ಕೊಂಡು ಬಂದು ಕಾಲೇಜ್ನಲ್ಲಿ ಇಳಿಸಿ ಪ್ರಿನ್ಸಿಪಾಲ್ ಜೊತೆ ಮಾತಾಡಿ ಅಕ್ಷರಾಗಿ ಬೀಳ್ಕೊಟ್ಟು ಮನೆಗೆ ಹೊರಡ್ತಾನೆ. ತುಂಬಾ ಆನಂದವಾಗಿ. ಕತೆ ಮುಂದುವರಿಯುತ್ತೆ.